ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಮೈಸೂರಿನಲ್ಲಿ ದಸರಾ ಸಂಭ್ರಮ, ಇದ್ರ ಮಧ್ಯೆ ಒಂದಷ್ಟು ವಿಚಾರಗಳು, ಒಂದಷ್ಟು ವಿವಾದಗಳು ಸಹ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ಲಿಕ್ಕೆ ನಾನಿವತ್ತು ಮೈಸೂರು ಅರಮನೆಯಲ್ಲಿದ್ದೀನಿ. ನಮ್ ಜೊತೆ ಮೈಸೂರು ಅರಮನೆಯ ರಾಜಮಾತೆಯಾದ ಪ್ರಮೋದ ದೇವಿ ಒಡೆಯರ್ ಅವರು ಇದ್ದಾರೆ. ಅವರನ್ನ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ನೀವು 14-15ರಿಂದ ಇದ್ದೀರಾ ರಾಜಮಾತೆಯಾಗಿ. ಪ್ರತಿ ವರ್ಷ ದಸರಾ ಅಂದ ತಕ್ಷಣ ಏನೋ ಒಂದು ವಿವಾದ ಬರುತ್ತೆ, ಏನೋ ಒಂದು ಚರ್ಚೆ ಶುರು ಆಗುತ್ತೆ. ಈ ತರ ವಿವಾದಗಳು ನಿಮ್ಮನ್ನ ಯಾವತ್ತಾದ್ರೂ ಬೇಜಾರಿಗೆ ತಳ್ಳಿದ್ಯಾ? ಏನಪ್ಪಾ ದಸರಾ ಶುರು ಆದಾಗೆಲ್ಲ ಏನಾದ್ರೂ ಒಂದು ವಿವಾದ ಆಗುತ್ತಲ್ಲ ಅಂತ. ಅದು ಒಂದು ಕೆಲಸ ಮಾಡ್ಬೇಕಾದ್ರೆ ವಿವಾದ ಇಲ್ಲದೆ ಹೋದ್ರೆ ಆ ಕೆಲಸ, ನೀವೇ ಎಲ್ಲೇ ಹೋಗಿ ಏನೇ ಕೆಲಸ ಆಗ್ಲಿ, ಒಂದ್ 10 ಜನ ಸೇರಿದ ಕಡೆ ವಿವಾದ ಇದ್ದೇ ಇರುತ್ತೆ. ಅದು ವಿವಾದ ಅಂತ ನಾವು ತಗೊಳ್ಳೋ ಬದಲು ಹೇಗೆ ತುಗಿಸ್ಕೊಂಡು ಹೋದ್ರೆ ಆಯ್ತಷ್ಟೇ. ಎಲ್ಲರೂ ಒಂದೇ ತರ ಯೋಚನೆ ಮಾಡಲ್ಲ, ಎಲ್ಲರದ್ದು ಥಿಂಕಿಂಗ್ ಬೇರೆ ಇರುತ್ತೆ. ಅದು ನಾವು ವಿವಾದ ಸೃಷ್ಟಿಸದೇ ಇದ್ರೆ ಅದು ನಮಗ್ ಸಮಾಧಾನ. ಬೇರೆಯವರು ವಿವಾದ ಸೃಷ್ಟಿ ಮಾಡಿದ್ರೆ ನಾವು ಅದಕ್ಕೆ ಬೇಜಾರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಬೇಜಾರಿಗಿಂತ ಹೆಚ್ಚಾಗಿ ಸ್ವಲ್ಪ ಪ್ರವೋಕ್ ಆಗುತ್ತೆ. ಆ ಪ್ರವೋಕ್ ಆದಾಗ್ಲೂ ಸುಮ್ಮನೆ ಇರ್ತೀವಿ, ತೀರಾ ಪ್ರವೋಕ್ ಆದಾಗ ಎಲ್ಲೋ ಒಂದ್ ಕಡೆ ರಿಯಾಕ್ಟ್ ಮಾಡ್ತೀವಿ ಅಷ್ಟೇ. ವಿ ಆರ್ ಆಲ್ ಎಂಟೈಟಲ್ ಟು ಎಕ್ಸ್ಪ್ರೆಸ್ ಅವರ್, ನಮ್ಗೆಲ್ರದ್ದು ನಮ್ಮ ರಿಯಾಕ್ಷನ್ ಎಕ್ಸ್ಪ್ರೆಸ್ ಮಾಡೋ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಮಾಡ್ತೀವಿ. ಹೇಗೆ ನಿಮ್ಗೆ ಹೆಂಗೆ ನೀವು ಏನ್ ಬೇಕಾದ್ರೆ ಮಾತಾಡ್ಬೋದು, ಅದನ್ನ ಯಾವ ರೀತಿ ನಾವು ಸರಿನೋ ತಪ್ಪೋ ಅಂತ ಹೇಳಿ ನಾವು ಸಮರ್ಥಿಸ್ಕೊಳ್ಳೋದು ನಮ್ಮ ಇದು ಅಂತ ನಾನು ಆತರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಏನೋ ಬೇಜಾರೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವರ್ಷ ಹೊಸ ವಿವಾದ ಏನಪ್ಪಾ ಅಂದ್ರೆ, ನಮ್ಮ ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋ ಕೂಗು, ದೊಡ್ಡ ಕೂಗು ಎದ್ದಿದೆ. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ನಾನು ಅದ್ರ ಬಗ್ಗೆ ನಂದೇನು ಅಭಿಪ್ರಾಯ ಇಲ್ಲ. ಅದು ಸರ್ಕಾರ ಸಂಬಂಧಿಸಿದ್ದು. ಮುಂದ್ಗಡೆ ದಸರಾ ಅಂತ ಅವ್ರೇನು ಆಚರಣೆ ಮಾಡ್ತಾರೆ, ಅದು ಸರ್ಕಾರದವ್ರು ನಡೆಸ್ಕೊಳ್ಳೋ ಆಚರಣೆ. ಅದು ನಾವು ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ. ಅದೇ ಅರಮನೆಯ ಒಂದು ಸಂಪ್ರದಾಯ ಇದೆ, ಅರಮನೆಯ ಒಂದು ಪರಂಪರೆ ಇದೆ, ಆಚರಣೆ ಇದೆ. ಚಾಮುಂಡಿ ಅರಮನೆಯ ಆರಾಧ್ಯ ದೈವ. ಆ ದೈವಕ್ಕೆ, ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡೋದು ಒಬ್ಬ ಮುಸ್ಲಿಂ ಮಹಿಳೆ ಸರಿಯಲ್ಲ ಅನ್ನೋದು ರಾಜ್ಯದ ಬಹುತೇಕ ಜನರ ಒಂದು ವಿರೋಧದ ಮಾತು. ಅದನ್ನ ನಾನು ಈಗ ಹೇಳಿದ್ನಲ್ಲ, ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಯಾಕೆ ಅದು ಅವರು ದಸರಾ ಅಂತ ಸರ್ಕಾರ ಆಚರಣೆ ಮಾಡೋದ್ರಿಂದ ಅವ್ರು ಯಾರನ್ನ ಕರೀತಾರೋ ಆಚರಣೆಗೆ ಕರೆದವರು, ಅದು ಕರೆಯೋರು ಇಷ್ಟ. ಅವರು ಯಾರನ್ನ ಕರೀತಾರೋ ಅವರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ನಮ್ದು ರಾಜಮನೆತನಕ್ಕೆ ಸಂಬಂಧಪಟ್ಟದ ಆಚರಣೆ ಮನೆ ಒಳಗಡೆ ಆಗುತ್ತೆ, ಮನೆ ಹೊರಗಡೆ ಆಗೋದು ನಮ್ದು ಬೇರೆ ಆಚರಣೆ. ನಾನು ಬಿಡ್ಸ್ ಹೇಳಲ್ಲ. ಅದು ಅಲ್ಲಿ ಅವರು ಪುಷ್ಪಾರ್ಚನೆ ಮಾಡಿಸ್ತೀನಿ ಅಂತ ಕರೆದಿದ್ದಾರೋ ಇದು ಯಾರಿಗೂ ಕ್ಲಾರಿಟಿ ಇಲ್ಲ. ಅದು ಕರೆದಿದ್ದಾರೆ, ಇನಾಗರೇಷನ್ ಅಂತ ಹೇಳ್ತಾರೆ ವಿನ ಅವ್ರ ಕೈಲಿ ಯಾವ ರೀತಿ ಮಾಡಿಸ್ತಾರೆ, ಅವ್ರ ಕೈಲಿ ಪೂಜೆ ಮಾಡಿಸ್ತಾರ, ಇಲ್ಲ ಅವ್ರ ಪೂಜೆ ಮಾಡಕ್ ಒಪ್ಕೋತಾರ, ಇಲ್ಲ ಯಾವ ರೀತಿ ಆಗತ್ತೆ, ಇಲ್ಲ ಅವ್ರು ಸುಮ್ನೆ ಅಲ್ಲಿ ಬಂದಿರ್ತಾರ, ಏನು ಅದರ ಬಗ್ಗೆ ಯಾವ್ದು ಸ್ಪಷ್ಟನೆಯೂ ಗೊತ್ತಿಲ್ಲ ನಮ್ಗೆ. ಆಮೇಲೆ ಅದಕ್ಕೂ ನಮಗೂ ನಮ್ಗೆ ಅದು ಸಂಬಂಧಪಟ್ಟದ್ದೇ ಅಲ್ಲ. ಅದು ಅವರು ಸಾಂಸ್ಕೃತಿಕವಾಗಿ ಮಾಡ್ಕೊಳ್ಳೋ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ನಮ್ಮ ಮನೆ ಒಳಗಡೆ ನಡೆಯುತ್ತೆ, ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ. ಮೇಡಮ್, ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಸರ್ಕಾರ ಈ ತರ ಉದ್ಘಾಟಕರನ್ನ ಕರಿಬೇಕಾದ್ರೆ ರಾಜಮನೆತನದ ಅಭಿಪ್ರಾಯ, ಸಲಹೆ ಕೇಳಬಹುದಿತ್ತು ಅಂತ ಯಾವಾಗ್ಲೂ ಅನ್ಸಿಲ್ಲ? ಇಲ್ಲ, ಅದು ಅವರು ಆಚರಣೆ ಮಾಡೋದ್ರಿಂದ ನಮ್ಮ ಮಧ್ಯಸ್ಥಿಕೆ ಆಗ್ಲಿ, ಇಂಟರ್ಫಿಯರೆನ್ಸ್ ಆಗ್ಲಿ ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ. ನಿಮ್ಗೆ ವೈಯಕ್ತಿಕವಾಗಿ ನೀವು ಬಾನು ಮುಷ್ತಾಕ್ ಅವರ ಆಯ್ಕೆನ ಒಪ್ಕೊಂಡಿದ್ದೀರಾ? ನಾನು ವೈಯಕ್ತಿಕವಾಗ್ಲೂ ಏನು ನನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಲ್ಲ. ನನ್ಗೆ ವಿವಾದ ಬೇಕಿಲ್ಲ. ಅದು ನಮ್ಮ ವೈಯಕ್ತಿಕ. ಅವರು ಈಗ ನಾನ್ ಯಾವ್ದಾದ್ರು ಒಂದು ಫಂಕ್ಷನ್ ನಿಮ್ನ ಕರೆದ್ರೆ ಕರೆಯೋರು ಇಷ್ಟ. ಅದು ಅಂದ್ರೆ ಅವರದಲ್ಲಿ ಉನ್ನತ ಸಮಿತಿ ಅಂತ ಒಂದು ಮಾಡ್ಕೊಂಡಿರ್ತಾರೆ ದಸರಾಕ್ಕೆ. ಆ ಸಮಿತಿಲಿ ಇಟ್ಟು ಅವರು ರೆಸಲ್ಯೂಷನ್ ಮಾಡ್ತಾರ, ಇಲ್ಲ ಅವ್ರು ಯಾರು ಮುಖ್ಯಮಂತ್ರಿ ಚಾಯ್ಸ್ ಬಿಡ್ತಾರ, ಇಲ್ಲ ಅಲ್ಲಿ ಆ ಸಮಿತಿ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಆಗಿ ಯಾರು ಅಂತ ಯಾರನ್ನ ಕರಿಬೇಕು ಅಂತ ಆಯ್ಕೆ ಮಾಡ್ತಾರ, ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇರಲ್ಲ.
ಅದರಿಂದ ಆ ಉನ್ನತ ಸಮಿತಿ ಸಭೆ ಮಾಡೋದಿನೇ ಈ ದಸರಾ ಕಾರ್ಯಕ್ರಮ ಹೇಗ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೇನೇನ್ ಡಿಸಿಷನ್ ತಗೋತಾರೆ, ಏನ್ ರೆಸಲ್ಯೂಷನ್ ಮಾಡ್ಕೋತಾರೆ ಅಂತ ಸರ್ಕಾರಕ್ಕೆ ಸೇರಿದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂಬಾರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೋತಾರೆ. ಅದಕ್ಕೆ ಜನರಿಂದ ವಿರೋಧ ಬರುತ್ತೆ. ಆಗ ಅವರು ಅವರನ್ನ ಕೆಳಗಿಳಿಸ್ತಾರೆ. ಈಗ ಅದೇ ಒಂದು ಪರಿಸ್ಥಿತಿ ಬಂದಿದೆ. ಒಬ್ಬ ಮುಸ್ಲಿಂ ಲೇಖಕಿಯನ್ನ ಉದ್ಘಾಟನೆ ಕರೆದಿರೋದು ಜನರ ವಿರೋಧ ಕಾರಣ ಆಗಿದೆ. ಒಬ್ಬ ರಾಜ ಮನೆತನದವರಾಗಿ ಅವತ್ತು ಒಡೆಯರ್ ಅವರು ಜನರ ಅಭಿಪ್ರಾಯಕ್ಕೆ ಗೌರವಿಸಿ ಅವರನ್ನ ಕೆಳಗಿಳಿಸಿದ್ರು. ಇದು ನಿಜನಾ? ಜನರ ಬಾಯಿಂದ ಕೇಳಿರೋದುಂಟು, ನಮ್ಮ ಹಿರಿಕರು ನಮ್ಮ ಹಿಂದಿನವರು ಕೇಳಿರೋದುಂಟು ಅಷ್ಟೇ ವಿನ. ಆದ್ರೆ ನೀವು ಆ ದಸರಾಗುವೆ ಈಗ ನಡೆಯೋ ದಸರಾಗೂ ಕಂಪ್ಯಾರಿಸನ್ ಇಲ್ಲ. ಆಗ ಅವರು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದು ಪೂಜೆಗೆ, ಇಲ್ಲಿ ಪೂಜೆಗಲ್ಲ. ಇಲ್ಲಿ ಅವ್ರ ಕೈಲಿ ಪೂಜೆ ಏನು ಮಾಡ್ಸಲ್ಲ ಅನ್ಕೊಂಡಿದೀನಿ ನಾನು. ಅವ್ರ ಧರ್ಮದಲ್ಲಿ ಅದಿಲ್ಲ ಅಂದ್ರೆ ಅವ್ರು ಮಾಡ್ತಾರ ಅಂತಾನೆ ನನ್ಗೆ ಆ ಬಗ್ಗೆ ಖಂಡಿತ ಇದು ಗೊತ್ತಿಲ್ಲ. ಅವ್ರ ಇವತ್ತೆಲ್ಲ ನಾಳೆ ಉದ್ಘಾಟನೆ ಮಾಡಿದಾಗ ಗೊತ್ತಾಗತ್ತಲ್ಲ ಯಾತಕ್ಕೆ ನಾವು ಇದು ಅಂತ. ನನ್ಗೆ ಅದ್ರ ಬಗ್ಗೆ ಖಂಡಿತ ಇಲ್ಲ, ಅಭಿಪ್ರಾಯನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಆಮೇಲೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ಕಾರ ಆಚರಣೆ ಮಾಡೋದು. ಸೊ ಅದು ಅವರು ಕರೆಯೋರ ವಿವೇಚನೆಗೆ ಸೇರಿದ್ದು, ಬರೋರು ಒಪ್ಕೊಳ್ಳೋದು ಬಿಡೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅದ್ರ ಮಧ್ಯದಲ್ಲಿ ನಮ್ದು ಅವ್ರು ಈ ಕಾರ್ಯಕ್ರಮಕ್ಕೆ ಕರೆದಿದಾರೋ, ಈ ಕಾರ್ಯಕ್ರಮ ಕರೆದಿಲ್ಲ ಅನ್ಕೊಂಡಿದೀನಿ ನಾನು. ಅವರು ಕರೆದಿರೋದು ಇನಾಗ್ಯುರೇಷನ್ ಅಂತ ನಾನು ಪೇಪರ್ ಅಲ್ಲಿ ನೋಡಿರೋದು. ಇನಾಗ್ಯುರೇಷನ್ ಇರೋದು 22ನೇ ತಾರೀಕು. ಹೌದು, 22ನೇ ತಾರೀಕು ಇನಾಗ್ಯುರೇಷನ್ ಇರೋದು. ಅವರು ಯಾವ ತರ ಇನಾಗ್ಯುರೇಷನ್ ಮಾಡಿಸ್ತಾರೆ ಅಂತ ನಮಗ್ ಗೊತ್ತಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂಬಾರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೋತಾರೆ. ಅದಕ್ಕೆ ಜನರಿಂದ ವಿರೋಧ ಬರುತ್ತೆ. ಆಗ ಅವರು ಅವರನ್ನ ಕೆಳಗಿಳಿಸ್ತಾರೆ. ಈಗ ಅದೇ ಒಂದು ಪರಿಸ್ಥಿತಿ ಬಂದಿದೆ. ಒಬ್ಬ ಮುಸ್ಲಿಂ ಲೇಖಕಿಯನ್ನ ಉದ್ಘಾಟನೆ ಕರೆದಿರೋದು ಜನರ ವಿರೋಧ ಕಾರಣ ಆಗಿದೆ. ಒಬ್ಬ ರಾಜ ಮನೆತನದವರಾಗಿ ಅವತ್ತು ಒಡೆಯರ್ ಅವರು ಜನರ ಅಭಿಪ್ರಾಯಕ್ಕೆ ಗೌರವಿಸಿ ಅವರನ್ನ ಕೆಳಗಿಳಿಸಿದ್ರು. ಇದು ನಿಜನಾ? ಜನರ ಬಾಯಿಂದ ಕೇಳಿರೋದುಂಟು, ನಮ್ಮ ಹಿರಿಕರು ನಮ್ಮ ಹಿಂದಿನವರು ಕೇಳಿರೋದುಂಟು ಅಷ್ಟೇ ವಿನ. ಆದ್ರೆ ನೀವು ಆ ದಸರಾಗುವೆ ಈಗ ನಡೆಯೋ ದಸರಾಗೂ ಕಂಪ್ಯಾರಿಸನ್ ಇಲ್ಲ. ಆಗ ಅವರು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದು ಪೂಜೆಗೆ, ಇಲ್ಲಿ ಪೂಜೆಗಲ್ಲ. ಇಲ್ಲಿ ಅವ್ರ ಕೈಲಿ ಪೂಜೆ ಏನು ಮಾಡ್ಸಲ್ಲ ಅನ್ಕೊಂಡಿದೀನಿ ನಾನು. ಅವ್ರ ಧರ್ಮದಲ್ಲಿ ಅದಿಲ್ಲ ಅಂದ್ರೆ ಅವ್ರು ಮಾಡ್ತಾರ ಅಂತಾನೆ ನನ್ಗೆ ಆ ಬಗ್ಗೆ ಖಂಡಿತ ಇದು ಗೊತ್ತಿಲ್ಲ. ಅವ್ರ ಇವತ್ತೆಲ್ಲ ನಾಳೆ ಉದ್ಘಾಟನೆ ಮಾಡಿದಾಗ ಗೊತ್ತಾಗತ್ತಲ್ಲ ಯಾತಕ್ಕೆ ನಾವು ಇದು ಅಂತ. ನನ್ಗೆ ಅದ್ರ ಬಗ್ಗೆ ಖಂಡಿತ ಇಲ್ಲ, ಅಭಿಪ್ರಾಯನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಆಮೇಲೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ಕಾರ ಆಚರಣೆ ಮಾಡೋದು. ಸೊ ಅದು ಅವರು ಕರೆಯೋರ ವಿವೇಚನೆಗೆ ಸೇರಿದ್ದು, ಬರೋರು ಒಪ್ಕೊಳ್ಳೋದು ಬಿಡೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅದ್ರ ಮಧ್ಯದಲ್ಲಿ ನಮ್ದು ಅವ್ರು ಈ ಕಾರ್ಯಕ್ರಮಕ್ಕೆ ಕರೆದಿದಾರೋ, ಈ ಕಾರ್ಯಕ್ರಮ ಕರೆದಿಲ್ಲ ಅನ್ಕೊಂಡಿದೀನಿ ನಾನು. ಅವರು ಕರೆದಿರೋದು ಇನಾಗ್ಯುರೇಷನ್ ಅಂತ ನಾನು ಪೇಪರ್ ಅಲ್ಲಿ ನೋಡಿರೋದು. ಇನಾಗ್ಯುರೇಷನ್ ಇರೋದು 22ನೇ ತಾರೀಕು. ಹೌದು, 22ನೇ ತಾರೀಕು ಇನಾಗ್ಯುರೇಷನ್ ಇರೋದು. ಅವರು ಯಾವ ತರ ಇನಾಗ್ಯುರೇಷನ್ ಮಾಡಿಸ್ತಾರೆ ಅಂತ ನಮಗ್ ಗೊತ್ತಿಲ್ಲ.